ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ಸ್ವಾಗತ. ಇವತ್ತಿನ ಬ್ಲಾಗ್ ನಲ್ಲಿ ನಾವು ಒಂದು ವಿಶೇಷವಾದ ಒಂದು ಅದ್ಭುತವಾದ ಟ್ರ್ಯಾಕ್ಟರ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ಯಾವುದು ಅಂದ್ರೆ ನೋಡ್ತಿರ್ಬೋದು, ಸ್ವರಾಜ್ ನ 742 HP ಅಂತ. ಈ ಒಂದು ಟ್ರ್ಯಾಕ್ಟರ್ ಬಂದು 45 HP ಟ್ರ್ಯಾಕ್ಟರ್ ಆಗಿರುತ್ತೆ. ಸೊ ಗೆಳೆಯರೆ, ಬನ್ನಿ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದ್ರೆ, ಈ ಒಂದು ಟ್ರ್ಯಾಕ್ಟರ್ ನ ಬಾಡಿ ಪ್ಯಾನೆಲ್. ನೀವು ಬಾಡಿ ಪ್ಯಾನೆಲ್ ನೋಡ್ತಿರ್ಬೋದು. ಏನು ಅಂತಂದ್ರೆ, ಸ್ವರಾಜ್ದು 30 HP ಇಂದ 40 HP ವರೆಗೂ ಪ್ಯಾನೆಲ್ ಎಲ್ಲ ನೋಡಕ್ಕೆ ಒಂದೇ ರೀತಿ ಸಿಮಿಲರ್ ಇರುತ್ತೆ. ಆದ್ರೆ ಇಂಜಿನ್ ಮಾತ್ರ ಚೇಂಜ್ ಇರುತ್ತೆ. HP ಜಾಸ್ತಿ ಕಮ್ಮಿ ಇರುತ್ತೆ ಅಷ್ಟೇ. ಸೊ ಬ್ರ್ಯಾಂಡಿಂಗ್ ಈ ರೀತಿ ಇದೆ, ಸ್ವರಾಜ್ 742 XT ಅಂತ. ಗೆಳೆಯರೆ, ನೋಡ್ತಿರ್ಬೋದು ಈ ಒಂದು ಟ್ರ್ಯಾಕ್ಟರ್ ನ ಬಾಡಿ ಪ್ಯಾನೆಲ್ ಈ ರೀತಿ ಇದೆ. ಹಾಗೆ ಹೆಡ್ಲೈಟ್ ಬಗ್ಗೆ ಹೇಳಿದ್ರೆ ನೋಡಿ ಗೆಳೆಯರೆ, ಇದೇನು ಅಂತಂದ್ರೆ ನಾರ್ಮಲ್ ಹಲೋಜಿನ್ ಹೆಡ್ ಲ್ಯಾಂಪೇ ನಿಮಗೆ ಇದ್ರಲ್ಲಿ ಸಿಗೋದು. ಸೊ ಕಂಪನಿಯಿಂದ ಬರೋತ್ತಿಗೆ ನಿಮಗೆ ಮುಂದ್ಗಡೆ ಇರೋದು ಮಡ್ಗಾಡಿ ಏನ್ ಸಿಗೋದಿಲ್ಲ, ಮುಂದ್ಗಡೆ ಬಂಪರ್ ಏನ್ ಸಿಗೋದಿಲ್ಲ. ಸೊ ಕಂಪನಿಯಿಂದ ಬರೋತ್ತಿಗೆ ಶೋರೂಮ್ ಗಾಡಿ ಈ ರೀತಿ ಇರುತ್ತೆ. ಸೊ ಈ ಒಂದು ವೆಹಿಕಲ್ ಬಂದು 2 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಆಗಿರುತ್ತೆ. ಇದರಲ್ಲಿ ನಿಮಗೆ 4 ವೀಲ್ ಡ್ರೈವ್ ಕೂಡ ನಿಮಗೆ ಸಿಗುತ್ತೆ ಈ ಒಂದು ಕೆಟಗರಿ. ಸೊ ನೋಡ್ತಿರ್ಬೋದು ಗೆಳೆಯರೆ, ಈ ಒಂದು ಟ್ರ್ಯಾಕ್ಟರ್ ನ ಹೃದಯ ಭಾಗ ಅಂದ್ರೆ ಏನು ಅಂತಂದ್ರೆ ಇಂಜಿನ್. ಇಲ್ಲಿ ನೋಡ್ತಿರ್ಬೋದು 3 ಸಿಲಿಂಡರ್ ಇಂಜಿನ್ ಇದಕ್ಕೆ ಬರುತ್ತೆ. ಹಾಗೆ ಇದು ಲಿಕ್ವಿಡ್ ಕೋಲ್ಡ್ ಇಂಜಿನ್ ಆಗಿರುತ್ತೆ. ಈ ಒಂದು ಇಂಜಿನ್ ಬಂದು 45 HP ಪವರ್ ನ ಇದೊಂದು ಪ್ರೊಡ್ಯೂಸ್ ಮಾಡುತ್ತೆ. ಹಾಗೇನೆ ಇದು ಬಂದು 3136 cc ಇಂಜಿನ್ ಆಗಿರುತ್ತೆ. ಇನ್ನೊಂದು ಇದರಲ್ಲಿ ವಿಶೇಷತೆ ಏನು ಅಂತಂದ್ರೆ, ಇದರದ್ದು ಏರ್ ಫಿಲ್ಟರ್. ಈ ಒಂದು ಏರ್ ಫಿಲ್ಟರ್ ಏನು ಅಂತಂದ್ರೆ 3 ಸ್ಟೇಜ್ ವೆಟ್ ಏರ್ ಕ್ಲೀನರ್ ಆಗಿರುತ್ತೆ. ಸೊ ನಿಮಗೆ ಇದರಲ್ಲಿ ಏನು ಅಂತಂದ್ರೆ ಧೂಳು ಏನೇ ಹೋದ್ರು ಏನು ಅಂತಂದ್ರೆ ಪ್ಯೂರಿಫಿಕೇಶನ್ ಚೆನ್ನಾಗಿರುತ್ತೆ ಈ ತರ ಒಂದು ಏರ್ ಫಿಲ್ಟರ್ ಅಲ್ಲಿ. ಆಮೇಲೆ ನೀರು ತುಂಬಿದ್ರು ಕೂಡ ಏರ್ ಇಂಟೇಕ್ ಇಲ್ಲಿರೋ ಕಾರಣ ಗಾಡಿ ಏನು ಅಂತಂದ್ರೆ ಕೆಸರೊಳಗೆ ಊತೋಗಿ ಅಲ್ಲ ತಪ್ಪಿದ್ರೆ ನದಿ ಒಳಗೆ ಏನಾದ್ರು ಮುಳುಗೋದ್ರು ಕೂಡ ಈ ಒಂದು ಇಂಟೇಕ್ ಮೇಲೆ ಇದ್ರೆ ಗಾಡಿ ಆಫ್ ಆಗಲ್ಲ. ಅದು ಈ ಒಂದು ಏರ್ ಫಿಲ್ಟರ್ ನ ಅಡ್ವಾಂಟೇಜ್. ಹಾಗೇನೆ ನೋಡ್ತಿರ್ಬೋದು ಏನು ಅಂತಂದ್ರೆ ಮಹೇಂದ್ರದ ಇಂಜಿನ್, ಹಾಗೇನೆ ಇದು ಬಂದು ಬಾಶ್ದು ಫ್ಯೂಲ್ ಪಂಪ್. ಸೊ ನೋಡ್ತಿರ್ಬೋದು ಏನು ಅಂತಂದ್ರೆ ಈ ಒಂದು ಸೈಡ್ ಇಂದ ಬಂದು ಈ ಒಂದು ಇಂಜಿನ್ ನ ಲುಕ್ ಈ ರೀತಿ ಇದೆ ಗೆಳೆಯರೆ. ಹಾಗೆ ಗೆಳೆಯರೆ, ಯಾವುದೇ ಟ್ರ್ಯಾಕ್ಟರ್ ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಇದರ PTO. ನೋಡ್ತಿರ್ಬೋದು ಈ ಒಂದು ವೆಹಿಕಲ್ ನ PTO ಬಂದು ಈ ರೀತಿ ಇದೆ. ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ, ಲೇಟೆಸ್ಟ್ ಆಗಿದೆ. ನೀವು ನೋಡ್ತಿರ್ಬೋದು ಇದಕ್ಕೂ ಕೂಡ ಆರ್ಮ್ ಎಲ್ಲ ಬರುತ್ತೆ. ಇದು ಯಾಕೆ ಇದೊಂದು ಎಕ್ಸ್ಟ್ರಾ ಆರ್ಮ್ ಯಾಕೆ ಇರುತ್ತೆ ಅಂತಂದ್ರೆ, ಹೆವಿ ಇಕ್ವಿಪ್ಮೆಂಟ್ಸ್ ನ ಎತ್ಕೊಳ್ಳೋತಿಗೆ ಸ್ವಲ್ಪ ಗಟ್ಟಿಮುಟ್ಟಾಗಿರ್ಲಿ, ತಾಕತ್ತಿರ್ಲಿ, ಇದು ಕಟ್ ಆಗೋದ್ ಬೇಡ. ಮತ್ತೆ ನಿಮಗೆ ಲಾಂಗ್ ಲೈಫ್ ಬರ್ಲಿ. ಯಾವುದೇ ತರ ಬುಷ್ ಇರ್ಬೋದು, ಇಲ್ಲಾಂದ್ರೆ ಪಿನ್ಗಳಿರ್ಬೋದು, ಅದು ಕಟ್ ಆಗಲ್ಲ. ಮತ್ತೆ ಬುಷ್ಗಳು ಸವಿಯಲ್ಲ. ಈ ತರ ಒಂದು ಆರ್ಮ್ ಇದೆ, ಎಕ್ಸ್ಟ್ರಾ ಆರ್ಮ್ ಇದೆ. ಸೊ ಹಾಗೇನೆ ಇಲ್ಲೊಂದು ಲಿವರ್ ಬರುತ್ತೆ. ಇದು ಯಾಕೆ ಅಂತಂದ್ರೆ, ಈಗ ನೀವು ಇನ್ ಕೇಸ್ ಈಗ ಡ್ರೈವರ್ ಒಬ್ನೇ ಹೊಲದಲ್ಲಿದ್ರೆ ಯಾವುದೇ ಒಂದು ಇಕ್ವಿಪ್ಮೆಂಟ್ಸ್ ನ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಕೂತ್ಕೊಂಡು ಆಪರೇಟ್ ಮಾಡ್ಬೇಕಾಗಿತ್ತು, ಸೀಟಲ್ಲಿ ಕೂತ್ಕೊಂಡು ಇಲ್ಲಿ ಇಳ್ದು. ಆದ್ರೆ ಈ ಒಂದು ಆರ್ಮ್ ಇರೋ ಕಾರಣ ಏನು ಅಂತಂದ್ರೆ ಡ್ರೈವರ್ ಒಬ್ನೇ ಇದ್ದಾಗ ಇಳಿದ್ಬಿಟ್ಟು ಅಪ್ ಅಂಡ್ ಡೌನ್ ಇಲ್ಲೇ ಮಾಡಬಹುದು. ಇದ್ರಲ್ಲೇ ಇದು ಮೇಲೆ ಇದು ಮೇಲೆ ಬರುತ್ತೆ, ಅದನ್ನ ಕೆಳಗೆ ಮಾಡಿದ್ರೆ ಇದು ಕೆಳಗೆ ಹೋಗುತ್ತೆ. ಸೊ ಈಸಿ. ಏನು ಅಂತಂದ್ರೆ ಇನ್ನೊಬ್ಬ ಹೆಲ್ಪರ್ ಬೇಕು ಅಂತ ಇಲ್ಲ. ಇದ್ರಲ್ಲಿ ಏನು ಅಂತಂದ್ರೆ 540 RPM ಇದ್ರದ್ದು ಹೈಯೆಸ್ಟ್ ಇರೋದು ರೊಟೇಷನ್. ಅದು ಏನು ಅಂತಂದ್ರೆ ಮಲ್ಟಿ ಸ್ಪೀಡ್ ಫಾರ್ವರ್ಡ್ ಇದೆ. ಆಮೇಲೆ ರಿವರ್ಸ್ PTO ಕೂಡ ಈ ಒಂದು ವೆಹಿಕಲ್ ಅಲ್ಲಿ ಇದೆ. PTO ನ ಲಿಫ್ಟಿಂಗ್ ಕೆಪಾಸಿಟಿ ಏನು ಅಂತಂದ್ರೆ ಲೀಗಲ್ ಆಗಿ 1700 kgs ನ ನೀವು ಲಿಫ್ಟ್ ಮಾಡಬಹುದು. ಹಾಗೇನೆ ಸಿಂಗಲ್ ಆಕ್ಟಿಂಗ್ ಮತ್ತೆ ಡಬಲ್ ಪೋರ್ಟ್ ಅದು ಆಪ್ಷನಲ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಈ ಒಂದು ವೆಹಿಕಲ್ ನ PTO ಸಂಬಂಧಪಟ್ಟ ಮಾಹಿತಿ. ಅಂದ್ರೆ ಅರ್ಥ ಏನು ಅಂತಂದ್ರೆ, ನೀವು ಟ್ರಾಲಿ ಹಾಕ್ತೀರಾ ಅಂದ್ರೆ ನೀವು ಅಪ್ ಟು 3 ಟನ್ 4 ಟನ್ ಗಂಟನು ತುಂಬ್ಕೋಬಹುದು. ಅಷ್ಟು ತಾಕತ್ತು ಈ ಒಂದು ಟ್ರ್ಯಾಕ್ಟರ್ಗೆ ಇದೆ. ಟೈರ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ನೋಡಿ, ಈ ಒಂದು ಗಾಡಿಗೆ ಈ ಬ್ಯಾಚ್ ಅಲ್ಲಿ ಗುಡ್ಡಿಯರ್ ಟೈರ್ ಬಂದಿದೆ. ಇದರಲ್ಲಿ ನಿಮಗೆ CA2 ಬರುತ್ತೆ, ಹಾಗೇನೆ MRF ಕೂಡ ಬರುತ್ತೆ. ನೋಡಿ ಈ ಒಂದು 45 HP ಗಾಡಿಲಿ ನೋಡಿ 13 ಸೈಜ್ ಟೈರ್ ಈಗ ಸದ್ಯಕ್ಕೆ ಹಾಕೊಂಡಿದ್ದಾರೆ. ಹಾಗೇನೆ ಮುಂದೆನೂ ಕೂಡ ಏನು ಅಂತಂದ್ರೆ ಗುಡ್ಡಿಯರ್ ವಜ್ರ ಟೈರೇ ಇದೆ. ಇದು ಬಂದ್ಬಿಟ್ಟು 16 ಸೈಜ್ ಟೈರ್ ಆಗಿರುತ್ತೆ. ಸೊ ಈ ಒಂದು ಟೈರ್ ಬ್ರ್ಯಾಂಡ್ ಮಾತ್ರ ಬ್ಯಾಚ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. MRF ಬರುತ್ತೆ, CA2 ಬರುತ್ತೆ, ಪ್ಲಸ್ ನಿಮಗೆ ಗುಡ್ಡಿಯರ್ ಟೈರು ಬರುತ್ತೆ. ಸೊ ಹಾಗೇನೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ಗೆ ಈ ಒಂದು ಸೈಲೆನ್ಸರ್ಗೆ ಇದೊಂದು ಮೆಶ್ ಹಾಕಿದ್ದಾರೆ. ಇದು ಯಾಕೆ ಅಂತಂದ್ರೆ ನೋಡಿ, ಅಪ್ಪಿತಪ್ಪಿ ಯಾರು ಟಚ್ ಮಾಡಿದ್ರೆ ಕೈ ಸುಟ್ಟೋಗಿರ್ಲಿ ಅಂತ. ಹಾಗೇನೆ ಇದು ಅಟ್ರಾಕ್ಟಿವ್ ಆಗೂ ಕಾಣುತ್ತೆ. ಒಂದು ಅತ್ಯದ್ಭುತ ಟ್ರ್ಯಾಕ್ಟರ್ಗೆ ಬ್ರೇಕಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ, ಈ ಒಂದು ವೆಹಿಕಲ್ ಅಲ್ಲಿ ಏನು ಅಂತಂದ್ರೆ ಆಯಿಲ್ ಇನ್ಮರ್ಸ್ಡ್ ಬ್ರೇಕ್ಸ್ ಬರುತ್ತೆ. ಈ ಬ್ರೇಕ್ ಯಾಕೆ ಅಂದ್ರೆ ಏನು ಅಂತಂದ್ರೆ, ನೀವು ಹೆವಿ ವರ್ಕ್ ಮಾಡ್ತಿದ್ದಾಗ ಅಂದ್ರೆ ಗದ್ದೆಲಿ ತುಂಬಾನೇ ಹೊತ್ತು ಕೆಲಸ ಟಫ್ ಯೂಸ್ ಮಾಡ್ತಾ ಇದ್ದಾಗ ಆಯಿಲ್ ಕೂಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ಬ್ರೇಕಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಾರೆ. ಅಡ್ವಾನ್ಸ್ಡ್ ಟ್ರ್ಯಾಕ್ಟರ್ಸ್ ಎಲ್ಲಾನು ಕೂಡ ಆ ಒಂದು ಆಯಿಲ್ ಇಮ್ಮಸ್ಟ್ ಬ್ರೇಕ್ ನಾನೇ ಯೂಸ್ ಮಾಡ್ತಿರೋದು. ಯಾಕೆಂದ್ರೆ ಅದು ವೆಟ್ ಬ್ರೇಕ್ ಆಗಿರುತ್ತೆ. ತುಂಬಾ ಬಿಸಿ ಆಗೋದು, ಓವರ್ ಹೀಟ್ ಆಗ್ಬಿಟ್ಟು ಗಾಡಿ ಶಟ್ ಡೌನ್ ಆಗೋದು, ಬ್ರೇಕ್ ಫೇಲ್ಯೂರ್ ಆಗೋದು ಅದೆಲ್ಲ ಇರಲ್ಲ. ಏನು ಅಂತಂದ್ರೆ
ಬ್ರೇಕ್ಸ್ ತುಂಬಾ ಕೂಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಬ್ರೇಕ್ ಬಂದ್ಬಿಟ್ಟು ಆಯಿಲ್ ಒಳಗೆ ಸಿಂಕ್ ಆಗಿರುತ್ತೆ. ಸೊ ನಿಮಗೆ ಒಂದು ಕೆಲಸ ಕಾರ್ಯಕ್ಕೆ ತುಂಬಾ ಅನುಕೂಲ ಈ ಒಂದು ಬ್ರೇಕ್ ಮಾಡ್ಕೊಡುತ್ತೆ. అయితే ಏನು ಅಂತಂದ್ರೆ ನೋಡಿ ಗೆಳೆಯರೆ, ಇದರದ್ದು ಒಂದು ಸ್ಟೇರಿಂಗ್ ಬಂದ್ಬಿಟ್ಟು ಫುಲ್ಲಿ ಪವರ್ ಸ್ಟೇರಿಂಗ್ ಆಗಿರುತ್ತೆ. ನೋಡಿ ಕಾಕ್ಪಿಟ್ ವ್ಯೂ ಬಂದು ಈ ರೀತಿ ಇದೆ. ಏನು ಅಂತಂದ್ರೆ ದೊಡ್ಡ ಟ್ರ್ಯಾಕ್ಟರ್ ನೋಡ್ತಿರ್ಬೋದು, ಬಾನೆಟ್ ಅಲ್ಲಿ ತನಕ ಇದೆ. 45 HP ದೊಡ್ಡ ಟ್ರ್ಯಾಕ್ಟರ್, ತುಂಬಾನೇ ಪವರ್ಫುಲ್ ಆದ ಟ್ರ್ಯಾಕ್ಟರ್. ಆದ್ರೆ ನಿಮಗೆ ಕ್ಲಸ್ಟರ್ ಬೋರ್ಡ್ ಅಲ್ಲಿ ಕೇವಲ 3 ಅನಲಾಗ್ ಮೀಟರ್ ಸಿಗುತ್ತೆ. ಒಂದು ಬಂದ್ಬಿಟ್ಟು ಸ್ಪೀಡ್ ಪ್ಲಸ್ ಅವರ್ಸ್, ಇದು ಬಂದ್ಬಿಟ್ಟು ಟೆಂಪರೇಚರ್, ಇದು ಬಂದ್ಬಿಟ್ಟು ಫ್ಯೂಯಲ್ ಗೇಜ್, ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಎಷ್ಟಿದೆ ಅಂತ. ಈ ಒಂದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 45 ಲೀಟರ್ಸ್ ಇರುತ್ತೆ. ಟ್ರ್ಯಾಕ್ಟರ್ ನ ಲೆಂತ್ ಬಂದು 3522 mm ಬರುತ್ತೆ. ವಿಡ್ತ್ ಬಂದು 1826 mm ಬರುತ್ತೆ. ಹಾಗೆ ವೀಲ್ ಬೇಸ್ ಎಷ್ಟಿದೆ ಅಂದ್ರೆ 2108 ಇರುತ್ತೆ. ಹಾಗೇನೆ ಓವರ್ ಆಲ್ ಆಗಿ ಈ ಒಂದು ಟ್ರ್ಯಾಕ್ಟರ್ ನ ವೇಟ್ ಬಂದು 2020 kg ಆಗಿರುತ್ತೆ. ಇಷ್ಟು ಬಂದ್ಬಿಟ್ಟು ಈ ಒಂದು ಟ್ರ್ಯಾಕ್ಟರ್ ನ ವೆಯ್ಟ್ ಮತ್ತೆ ಹೈಟ್ ಡೈಮೆನ್ಷನ್ಸ್. ಸೊ ಗೆಳೆಯರೆ, ಏನು ಅಂತಂದ್ರೆ ಇದಿಷ್ಟು ಬಂದು ಈ ಒಂದು ಟ್ರ್ಯಾಕ್ಟರ್ ನ ಪೇಪರ್ ಮಾಹಿತಿ, ಅಂದ್ರೆ ಬೇಸಿಕ್ ಮಾಹಿತಿ. ಆದ್ರೆ ಇವಾಗ ಏನು ಅಂತಂದ್ರೆ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ ಈ ಒಂದು ಟ್ರ್ಯಾಕ್ಟರ್ ಏನಿದೆ ಇದು ಪರ್ಚೇಸ್ ಮಾಡ್ಬೋದಾ, ಇದು ನಮ್ಮ ಒಂದು ಕೆಲಸ ಕಾರ್ಯನ ಅನುಕೂಲ ಆಗುತ್ತಾ ಅನ್ನೋದು ಕ್ವೆಶನ್. ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಅಂತಂದ್ರೆ ಸ್ವರಾಜ್ ಬಂದ್ಬಿಟ್ಟು ಇಂಡಿಯನ್ ಮ್ಯಾನುಫ್ಯಾಕ್ಚರರ್. ಏನು ಅಂತಂದ್ರೆ ಇಂಡಿಯನ್ ಕಸ್ಟಮರ್ಗೆ ಯಾವ ರೀತಿ ಬೇಕು ಆ ರೀತಿ ಈ ಒಂದು ಟ್ರ್ಯಾಕ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಟ್ರ್ಯಾಕ್ಟರ್ ಬಂದ್ಬಿಟ್ಟು 45 HP ಇದೆ. ಇದರದೊಂದು ಮೈಲೇಜ್ ನನ್ನ ಪ್ರಕಾರ ಏನು ಅಂತಂದ್ರೆ ನಿಮಗೆ ಖಾಲಿ ಗಾಡಿಲಿ ಓಡಿಸ್ತೀರಾ ಅಂದ್ರೆ 8ರಿಂದ 12 ಅಂತೂ ಮೈಲೇಜ್ ಕೊಟ್ಟೇ ಕೊಡುತ್ತೆ. ಹಾಗೇನೆ ನೀವು ಹೊಲದಲ್ಲಿ ಓಡಿಸ್ತೀರಾ ಅಂದ್ರೆ 3ರಿಂದ 4 ಲೀಟರ್ ಅಂತೂ 1 ಅವರ್ಗೆ ಇದು ಮೈಲೇಜ್ ಕೊಟ್ಟೇ ಕೊಡುತ್ತೆ. ಇದು 45 HP ಮತ್ತೆ ರಿವರ್ಸ್ PTO ಇರೋ ಕಾರಣ ನಿಮಗೇನು ಅಂತಂದ್ರೆ ಯಾವ ಅಪ್ಲಿಕೇಶನ್ ಬೇಕಾದ್ರೆ ನೀವು ಇದರಲ್ಲಿ ಸಲೀಸಾಗಿ ಅಳವಡಿಕೆ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಾಗೆ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ರಿವರ್ಸ್ PTO ಇರೋ ಕಾರಣ ನೀವೇನು ಅಂತಂದ್ರೆ ದೊಡ್ಡ ಇಕ್ವಿಪ್ಮೆಂಟ್ಸ್ ಏನಿದೆ ಈ ಒಂದು ವೆಹಿಕಲ್ಗೆ ಹಾಕೋಬಹುದು. ಸೊ ಈ ಒಂದು 45 HP ಗಾಡಿದು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ವೆಯ್ಟ್ ಪುಲ್ಲಿಂಗ್ ಕೆಪಾಸಿಟಿ. ನೀವೀಗ ಫಾರ್ ಎಕ್ಸಾಂಪಲ್ ನೀವೀಗ ಟ್ರಾಲಿ ಹಾಕೊಂಡಿದ್ದೀರಾ ಅಂದ್ರೆ ವೆಯ್ಟ್ ಪುಲ್ಲಿಂಗ್ ಕೆಪಾಸಿಟಿ ಬಂದು ನೀವು ಅಪ್ ಟು 5 ಟನ್ ವರೆಗೆ ಆರಾಮ್ಸೆ, ಅಂದ್ರೆ ಅದು ಲೀಗಲ್ ಅಲ್ಲ, ಆರಾಮ್ಸೆ 5 ಟನ್ ವರೆಗೂ ನೀವು ವೆಯ್ಟ್ ಹಾಕ್ಬೋದು, ಸ್ಮೂತ್ ಆಗಿ ಹೋಗ್ಬೋದು. ಅದೇ ಸ್ವಲ್ಪ HP ಕಮ್ಮಿ ಇದ್ರೆ ಅದಕ್ಕಿಂತ ಕಡಿಮೆ ಹಾಕಬಹುದು. 5 ಟನ್ ಹಾಕ್ತೀರಾ ಅಂದ್ರೆ ನೀವು ಏನು ಅಂತಂದ್ರೆ ಎಲ್ಲ ನೀವು ನಮಗೆ ದೈನಂದಿನ ಚಟುವಟಿಕೆಯಲ್ಲಿ ಏನೆಲ್ಲ ಕೆಲಸ ಕಾರ್ಯ ಎಲ್ಲ ಇದೆ ಎಲ್ಲನೂ ಕೂಡ ಸಲೀಸಾಗೆ ಆಗುತ್ತೆ. ಹಾಗೇನೆ ಇನ್ನೊಂದು ಕ್ವಶನ್ ಬರ್ಬೋದು, ಇದನ್ನೇ ಯಾಕೆ ಪರ್ಚೇಸ್ ಮಾಡ್ಬೇಕು, ಬೇರೆ ತಗೋಬಹುದು ಅಂತ ಅಲ್ಲ. ನಿಮ್ಮ ಇಷ್ಟ, ನೀವು ಏನು ಅಂತಂದ್ರೆ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಟ್ರ್ಯಾಕ್ಟರ್ನ ತಗೊಳ್ಳಿ. ಆದ್ರೆ ನಾನು ಈ ಟ್ರ್ಯಾಕ್ಟರ್ ಮೇಲೆ ಕೂತಿರೋ ಕಾರಣ ಈ ಒಂದು ಬ್ರ್ಯಾಂಡ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೋಡಿ, ಸರ್ವಿಸ್ ಬಂದು ಇವ್ರು ಬಂದು ನಿಮ್ಮ ಹೊಲಕ್ಕೆ ಬಂದು ಮಾಡ್ಕೊಟ್ಟು ಹೋಗ್ತಾರೆ. 50 hours, 100 hours, 150 hours, 200 hours, 250 hours ಈ ತರ ಫ್ರೀ ಸರ್ವಿಸ್ ಇದೆ. ಪ್ಲಸ್ 5 years ವಾರಂಟಿ ಇದೆ. ಸಾಕು ಅಂತ ಅನ್ಕೊಂಡಿದೀನಿ. ಸೊ ವಾರಂಟಿ ಇರೋ ಕಾರಣ ಮತ್ತೆ ಸರ್ವಿಸ್ ಇರೋ ಕಾರಣ ಬರೀ ಲೇಬರ್ ಚಾರ್ಜ್ ಒಂದು ಕೊಟ್ರೆ ಸಾಕು, ನಿಮ್ಮ ಒಂದು ಡೋರ್ ಸ್ಟೆಪ್ಪಿಗೆ ಬಂದ್ಬಿಟ್ಟು ಮಾಡ್ಕೊಡ್ತಾರೆ. ಹಾಗೇನೆ ಗೆಳೆಯರೆ, ಇನ್ನೊಂದು ಇದರಲ್ಲಿರುವ ಒಂದು ಪ್ರಮುಖವಾದ ಒಂದು ಫೀಚರ್ಸ್ ಏನು ಅಂತಂದ್ರೆ ಡ್ಯುವೆಲ್ ಕ್ಲಚ್ ಇರೋ ಕಾರಣ ನಿಮಗೆ ಇದರಲ್ಲಿ ರೋಟಾವೇಟರ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು. ರೋಟಾವೇಟರ್ಸ್ ಫ್ರಂಟಿಗೂ ತಿರುಗುವಂಗ್ ಮಾಡ್ಕೋಬಹುದು, ರಿವರ್ಸ್ಗೂ ತಿರುಗುವಂಗ್ ಮಾಡ್ಕೋಬಹುದು. ಆಮೇಲೆ ಜನರೇಟರ್ಸ್ ಗಳನ್ನ ನೀವು ಹಾಕೋಬಹುದು. ಜನರೇಟರ್ಸ್ ಓಡುತ್ತೆ ಈ ಒಂದು ಟ್ರ್ಯಾಕ್ಟರ್ ಅಲ್ಲಿ. ಆಮೇಲೆ ಏನು ಅಂತಂದ್ರೆ ನಿಮಗೆ ತೆನೆ ಕುಯ್ಯೋ ಮಿಷಿನ್ಗಳು ಬೇಕಾದ್ರೆ ಇದಕ್ಕೆ ಹಾಕೋಬಹುದು. ಯಾಕೆ ಹಾಕೋಬಹುದು ಅಂತಂದ್ರೆ ನೋಡಿ, ಈ ತರ ಒಂದು ದೇಸಿ ಕಂಪನಿಯಿಂದ ತಗೊಳ್ಳೋ ಕಾರಣ ನಿಮಗೆ ಏನು ಅಂತಂದ್ರೆ ಸರ್ವಿಸ್ ಬಂದ್ರೆ ಕಡಿಮೆ ಖರ್ಚಲ್ಲಿ ಆಗೋಗುತ್ತೆ. ಫಾರಿನ್ ಬ್ರ್ಯಾಂಡ್ಸ್ಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಸ್ಪೇರ್ ಪಾರ್ಟ್ಸ್ ಚಾರ್ಜ್ ಪ್ಲಸ್ ಲೇಬರ್ ಚಾರ್ಜ್ ಏನಾದ್ರು ಕೆಲಸ ಬಂದ್ರೆ ಜಾಸ್ತಿ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಅದಕ್ಕೂ ಇದಕ್ಕೂ ಕೊಡುವ ಪವರು ಎಲ್ಲ ಒಂದೇ. ಒಂದು ವೆಹಿಕಲ್ ಅಲ್ಲಿ ಏನು ಅಂತಂದ್ರೆ ನಿಮಗೆ 8 ಫಾರ್ವರ್ಡ್ 2 ರಿವರ್ಸ್ ಆಪ್ಷನಲ್ ಸಿಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಇದೆ ಏನು ಅಂತಂದ್ರೆ P2ಗೆ ಸಂಬಂಧಪಟ್ಟ ಗೇರ್ಸ್ಗಳು. ಈ ಕಡೆ ಬಂದ್ಬಿಟ್ಟು ಮಾಮೂಲಿ ಗೇರ್ ಬಾಕ್ಸಿಗೆ ಸಂಬಂಧಪಟ್ಟ ಗೇರ್ಸ್. ಆಮೇಲೆ ಇಲ್ಲಿದೆ ನೋಡಿ ಗೇರ್ ಬಾಕ್ಸಿಗೆ ಸಂಬಂಧಪಟ್ಟ ಗೇರ್ಸ್. ಇಲ್ಲಿ ನೋಡಿ 4 ಸ್ಪೀಡ್, 1 ರಿವರ್ಸ್ ಇದೆ. ಹಾಗೆ ಇದು ಬಂದ್ಬಿಟ್ಟು P2ಗೆ ಸಂಬಂಧಪಟ್ಟ ಗೇರ್ಸ್. ಸೊ ನೋಡಿದ್ರಾಗಲೇ ಇದಿಷ್ಟು ಬಂದು ಈ ಒಂದು ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟ ಮಾಹಿತಿ. ನನ್ನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೇನೆ ಗೆಳೆಯರೆ, ಏನು ಅಂತಂದ್ರೆ ಕೊನೆಯದಾಗಿ ಈ ಒಂದು ಡೀಲರ್ಶಿಪ್ ನ ನಂಬರ್, ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ. ಈ ಒಂದು ಡೀಲರ್ಶಿಪ್ ನ ನಂಬರ್ ಬಂದು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಖಂಡಿತವಾಗ್ಲು ನಿಮಗೇನು ಅಂತಂದ್ರೆ ಯಾವುದೇ ಡೌಟ್ಸ್ ಇರಲಿ, ಆಮೇಲೆ ನಿಮಗೆ ಟೆಸ್ಟ್ ಡ್ರೈವ್ ಬೇಕಾಗಿರ್ಲಿ, ಖಂಡಿತವಾಗ್ಲು ನೀವು ಫೋನ್ ಮಾಡಿ
ಕೆಳಗಿರೋ ನಂಬರ್ಗೆ ನಿಮಗೆ ಅವರು ಆಫೀಸ್ ಅವರ್ಸಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮಗೆ ಟೆಸ್ಟ್ ಡ್ರೈವ್ ಬೇಕು ಅಂದ್ರೆ ನಿಮ್ಮ ಈ ಹತ್ರದಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಗಾಡಿನ ತಗೊಬಂದು ಕೊಡ್ತಾರೆ. ನೀವು ಟೆಸ್ಟ್ ಡ್ರೈವ್ ಮಾಡಿ ಇಷ್ಟ ಆದ್ಮೇಲೆ ಗಾಡಿ ತಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.